ನಮನಿ ನಾಟಕ ಮಾಡ್ಯಾನ ಬಲು ಜೋರ ಬಳಿಬಾರ ಕುಂಡಲಿ ಮಾಸ್ತರ ಪೆಟ್ಟಿಗೆ ಸೌಂಡ ಕೇಳಬಾರ ನಾಟಕದ ಡಿಜಿಟಲ್ ಡಿಜೆ ಸೌಂಡ ನೋಡಿ ನಗಬಾರ ಹರಕಿ ಹೊತ್ತ ಬೇಡಿದರು ಸಿಗೋದು ಇಲ್ಲ ಯಾರ ಬಡವರೇನು ಬಾಳ ಬೆಳೆಸಿದಳಲ್ಲ ಪ್ರೀತಿಯಿಂದ ಬಾಳ ಬೆಳೆಸಿದಳಲ್ಲ ಪ್ರೀತಿಯಿಂದ ನಮ್ಮವ್ವನನ್ನ ನೀ ಬರುವ ಹಾದಿಗೆ ಹುಡುಗಿ ನೀನ ಬಾಗಲಕೋಟೆ ಬಸವಣ್ಣ ನಂಗ ಹುಟ್ಟಿದ್ದೆ ನಾನು ನಿನಗ ಮೆಚ್ಚಿ ಯಾರ ಯಾದಿ ಮೇಲ ಸಾಕಿ ಜಾನಪದ ಹಾಡಾಡಿ ಜನರ ಮನಸ್ಸ ಗೆದ್ದೇನ ಇಷ್ಟ ದೊಡ್ಡ ಎತ್ತರ ಮಾಡಕ ನೀನ ಕಾರಣ. ಬಂದಲ್ಲೇನ ಗಾಡಿನ, ತಂದೀನಿ ಮಹಿತ ದಾರನ, ನಿನ್ನ ಗಂಟ ತುಗಳಕ ಬಂದನ ನನ್ನ ಗೆಳತಿನ. ಒಬ್ಬರಾಗಿರಬೇಕ ಗೆಳತಿ, ನಾನು ಮನಸ್ಸಿನ ಕುಲುಕೇನ. ನನ್ನ ಪ್ರೀತಿಗೆ ಬೆಲೆಯ ಕೊಡಲಿ ತಂಡಿ ತಂಡಿ ಹವಾದಾಗ ಕಿಟಿ ಕಿಟಿ ಜಂಪ್
ಕನ್ನಡ ಶಾಲೆ ಟೀಚರ್ ಅಕಿನ ಸಲುವಾಗಿ ನೋಡಾಕ ಹೋಗಿ ನಿಂತ ಕಾಡತಾರ ಹುಡುಗರ ಟೀಚರ್ ಸಾರಿ ರೀ ಮೇಡಮ್ಮ, ನಾನು ನಿಮ್ಮನ್ನ ಗಂಡು ಹುಡುಗನ್ ಮಾಡಿದ್ದೆ. ಅಲ್ಲ ಸಾರಿ ಇಲ್ಲ ಗಡಿಗೆ ಇಲ್ಲ. ಅಲ್ಲ ನಿನಗ ಹೆಣ್ಮಕ್ಳು ಯಾರ ಗಂಡ್ಮಕ್ಳು ಯಾರ ಅನ್ನೋದು ಒಂದಿಟ್ಟು ಕಣ್ಣಿಗೆ ಕಾಣ್ಕೊಂಡಿಲ್ಲ ನಿನಗಂತೀನಿ. ಹಂಗ ಬಂದು ಒಂದು ಹಾಡ್ಬಿಡ್ತೇನೆ ನಿಮ್ಮಂತ ಮೂರು ಬಿಟ್ಟು ಹುಡುಗ್ಯಾರ ಪ್ಯಾಸೆಂಟ್ ಮಾಡಾಕತ್ತಿದಾಗ ನಮ್ಮಂತ ಗಂಡು ಹುಡುಗರು ಯಾರು ಹೆಣ್ಣು ಹುಡುಗರು ಯಾರು ಅನ್ನೋದು ತಿಳಿದಿಲ್ಲ. ಅದ್ರಾಗ ಬೇರೆ ನೀವು ತಳ್ಳಗ ಜೀನ್ಸ್ ಪ್ಯಾಂಟ್ ಮ್ಯಾಲ ಟೀ ಶರ್ಟ್ ಸಿಗಾಕೊಂಡು ಬಂದ್ಬಿಡ್ತೀರಿ. ಅದ್ರಾಗ ಬೇರೆ ಟ್ಯಾಗ್ಲೈನ್ ನಿಮಗೆ ಲವ್ ಮೀ, ಕಿಸ್ ಮೀ, ಅಂತೇಳೆಲ್ಲ ಬರ್ತಿರ್ತೀರಿ. ಅದ್ರಾಗ ನಿಮ್ಮ ಯಾವ್ಯಾವ ಎಲ್ಲೆಲ್ಲಿ ಅದಾವ ಅನ್ನೋದ ನಮ್ಮಂತ ಹುಡುಗರಿಗೆ ತಿಳಿದಿಲ್ಲ ನೋಡ್ರಿ, ತಿಳಿದಿಲ್ಲ. ಯಾಕ್ರಿ ನಿಮ್ಗೆ ಎಲ್ಲಾರು ಯಾಕೆ ಹೇಳೋದಕ್ಕ? ಮತ್ತೆ ನಿಮ್ಗೆ ಹೆಚ್ಚಾಗೈತಿ ಇಲ್ರಿ? ಮತ್ತೆ ಏನಾರ ಕುಡ್ದಿದ್ದೀರಿ? ನಮ್ಮದೇನು ಹೆಚ್ಚಾಗಿಲ್ರಿ ಮೇಡಮ್ಮ, ನಮಗಿಂತ 7 ಪಟ್ಟು ನಿಮ್ಮದ ಹೆಚ್ಚಿರ್ತಂತೇಳಿ ಗವರ್ನರ್ ಮಲ್ಕಾಜ್ ಮಾವ ಮೊನ್ನೆ ಆ ಗವರ್ನರ್ ಕಟ್ಟಿ ಮುಂದೆ ಕುಂತಾಗ ತಿಳಿಸಿ ಹೇಳ್ಯಾನ್ರಿ. ಅಷ್ಟು ಮೀರಿ ನಿಮಗೆ ಏನಾರ ಗುರ್ತಾಲಿಲ್ಲ ಅಂದ್ರ ಇಲ್ಲೇ ಸ್ಟೇಜ್ ಮ್ಯಾಗ ದೇವ್ ಕುಂತ ಕೂತಾನ. ತೊಡಿ ಮ್ಯಾಗ ಹೋಗಿ ಕುಂದ್ರದ ಅಷ್ಟ ಸ್ವಲ್ಪ ತಿಳಿಸಿ ಹೇಳ್ತಾನ್ರಿ. ಹೆಚ್ಚು ಹೇಳೋದಿಲ್ಲ ರೀ, ಸ್ವಲ್ಪ ಹೇಳ ಅವ್ನ ಚಾಳಿನ ಹಂಗೈತಿ. ಅಲ್ಲ ಹೆಂಗ ಬೇಕಾದಂಗ ಮಾತಾಡ್ತಿಲ್ಲ, ಬಾಯಾಗ ಬಂದ ಮಾತಾಡ್ತಿಲ್ಲ. ಯಾಕ ಅಜ್ಜಕ್ ಬರ್ರಿ? ಯಾಕ ಹೆಂಗೈತಿ? ಮತ್ತ ಯಾಕ ನಿಂಗ ಹೆಚ್ಚಾಗೈತಿ? ಹೆಚ್ಚಾಗುದೇನ್ರಿ ಮೇಡಮ್ ಅವ್ರ? ಫುಲ್ ಟೈಟ್ ಇದೆ. ಅದ ನಿಷೇಧಾಗ ಹೋಟೆಲ್ ಅನ್ಕೊಂಡು ಕೋಟ್ ಒಳಗೆ ಹೋಗ್ಯಾನ. ಜಡ್ಜ ಆರ್ಡರ್ ಅಂದ್ರೆ ನಾನು 2 ಪ್ಲೇಟ್ ಚಿಕನ್, 1 ಪ್ಲೇಟ್ ಕಬಾಬ, 1-2 ಕ್ವಾರ್ಟರ್ ಸೆರಿಗೋಗ ಅಂದೆ. ಮತ್ತು ಜಡ್ಜ್ ಎದ್ದು ಆರ್ಡರ್ ಅಂದ. ಎದ್ ನೋಡ್ತಾನ್ರಿ ಮೇಡಮ್, ಕೋಟ್ನ್ಯಾಗ ಅದನಿ. ಕೋಟ್ನ್ಯಾಗ ನಿಷೇಧಾಗ ಎಲ್ಲಾರು ಯಾಕೆ ಹೋಗೋದಕ್ಕ? ನನಗೆ ಎದಕ್ ಬೇಕು? ಹೌದ್ರಿ, ಮತ್ತೆ ನಿಮ್ಗ ನನಗ ಪರಿಚಯ ಆಗಿಲ್ಲಲ್ರಿ, ನೀವ್ ಯಾವ ಅಂತ ಕೇಳ್ಬೋದಾ? 4 ತಲೆಮಾರಿನಿಂದ ರಾಜಮಣಿತನ ಒಂದು ಹೆಸರು ರಾವ್ ಬಹದ್ದೂರ್ನ ಸಹೋದರ ಕೃಷ್ಣ ಅಂತ ನನ್ನ ಹೆಸರು. ನೋಡ್ರಿ, ನೀವು ಹಂಗಾರ ನಾನ ಬಹದ್ದೂರ್ ಏನ್ರಿ? ಸಾರಿ, ನಿಮ್ಗೆ ಹೆಂಗ ಮಾತಾಡಕತ್ತೀನ್ರಿ. ಸಾರಿ. ಏ ಹುಡುಗಿ, ನನಗ ನೀ ದಿಕ್ಕಿಲ್ಲದ ದಿಕ್ಕೇಡಿ ಅಂತ ಅಂದ್ರ ಈ ಕೃಷ್ಣನ ಕೈಯಾಗ ಸಿಕ್ಕ್ರ ನಿನ್ನ ಸಾಮಾನ್ಯ ದಿಕ್ಕು ತಪ್ಪಿತ್ತು. ಎತ್ತರ ಅಲ್ರಿ, ನೀವು ರಸ್ತೆದಾಗ ಯಾಕ ಒಬ್ರ ಅಡ್ಡಾಡಕತ್ತಿರಲ್ಲ? ಯಾಕ್ರಿ? ನನಗೆ ಒಂದು ಗೊತ್ತಾಗೋಲ್ತು. ಮತ್ತೆ ನೀವು ಅಯ್ಯೋ ನೀವೇನ್ರಿ ರಾಣದೂರ ತಮ್ಮ ಏನ್ರಿ? ಈಗ ಗೊತ್ತಾತ್ ನೋಡ್ರಿ ನನಗ. ಮಾಯಪ್ಪಣ್ಣ ಈಗ ಹಾದಿಗೆ ಬಂದ್ಲು. ಈಗ ಹಾದಿಗೆ ಬಂದ್ಲ. ಇಷ್ಟೋತನ ಅಂತೂ ಆಕಿನ ಹಾದಿಗೆ ತರ ಗುದ್ದಾಡಿ ಚಪ್ಪಣ. ಈಗರ ಗುರ್ತಾತಲ್ರಿ ಮೇಡಮ್, ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ರಿ. ರೆಸ್ಪೆಕ್ಟ್ ಅಂದಂಗ ನಿಮ್ಮದ ನಾಮೋದಯ ಸ್ವಲ್ಪ ತಿಳಿಸಿ ಹೇಳಿದ್ರ ಸಿಟಕ್ನ ತಿಳ್ಕೊಂಡ್ಬಿಡ್ತಿದ್ದಲ್ರಿ ನಾನು. ನಾಮೋದಯ ಅಂದ್ರ ನನ್ ಹೆಸರು ಕೇಳಿದ್ಯಾ? ಹಂಗಾರ ಪೂಚೋ ಮರೆ. ನಾಮೋದಯ ಇಷ್ಟೆಲ್ಲಾ ಕಣ ಮಾಡ್ತಾನಂತೀರಿ, ನಾಮೋದಯ ಅನ್ನೋದು ಗುರ್ತಿಲ್ಲ ಅಂದ್ರೆ ಹೆಂಗ್ರಿ ಮೇಡಮ್ ನಿಮ್ಗ? ಎಲ್ಲ ಗೊತ್ತೈತ್ರಿ, ನಾನ್ ಹಂಗ ಮಜಾಕ್ ಮಾಡಿದೆ. ನಿಮ್ಮನ್ನ ಬಾಯ್ ಅಂತ ಕೇಳ್ಬೇಕಂತ ಹೇಳ್ತೀನಿ ತಡ್ರಿ ಅಪ್ಪ. ನನ್ನ ಹೆಸರು ಹೇಳ್ಬೇಕಾ? ಹೇಳ್ತೀನಿ ತಡ್ರಿ. ನನ್ನ ಹೆಸರು ರಾಧಿಕಾ ಅಂತ. ನಿಮ್ದು ಏನಾರ ಮಾಡ್ಯಾರ ಇಲ್ರಿ? ಏನ್ರಿ ಬಾಳ ಮಾತಾಡಕತ್ರಿ? ಯಾಕ ಒಳಗ್ ಹೋಗಕತ್ತಿರಲ್ಲ? ಮತ್ ಏನೇನ ಮಾತಾಡಕತ್ರಿ? ಯಾಕೆ? ಹೆಂಗೈತಿ ನಿಮ್ ಮೈಗೆ?
ಗೌಡ ಚಂದ್ರು ಮಾಸ್ತರ್ ಪೂರ ಲಜ್ಜಗಟ್ಟ ನಿಂತಾಳಪ್ಪ. ಈಕಿ ಪೂರ ಲಜ್ಜಗಟ್ಟ ನಿಂತಾಳ. ನಾ ಹೇಳೋದು ಒಂದ್, ಈಗ ತಿಳ್ಕೊಳ್ಳೋದು ಒಂದ್. ಈಕಿ ನೆಟ್ಟಗ ಶಿವಪುತ್ರನಂತೆ ಗಜಮಾಕು ನಾ ಹೇಳಿದ್ದಪ್ಪಿ ನಿನ್ನ ಮದುವೆ ಮಾಡ್ಯಾರಿಲ್ಲ ಅಂತ ಕೇಳಿದೆ. ನೀನ್ ನೆಟ್ಟಗ ಅಲ್ಲೇ ಬೂಚಿಗೆ ಹೋದ್ರ ನಾನಾರ ಏನ್ ಮಾಡ್ಲಿ ನಿನಗ ಹೆಂಗ ತಿಳಿಸಿ ಹೇಳಿ ನೀನ ಹೇಳ. ಹಾ ನೋಡ್ರಿ, ನಮಗೂ ಮದುವೆ ಆಗ್ಬೇಕಂತ ಆಸೆ ಐತಿ. ಆದ್ರೆ ನಿಮ್ಮಂತವ್ರು ಹುಡುಗರು ಸಿಗವಲ್ರಿ, ಏನ್ ಮಾಡ್ಬೇಕು? ನನಗೂ ಮದುವೆ ಮಾಡ್ಕೊಂಡು ಒಂದು ನನ್ನ ಕಾಲ ನಾನು ನಿಂದಿರ್ಬೇಕಂತ ಆಸೆ ಐತಿ. ಆದ್ರೆ ಏನ್ ಮಾಡುದು, ನಿಮ್ಮಂತ ಬರ್ಗೆಟ್ ಹುಡುಗರು ನನಗ್ ಸಿಗವಲ್ರಲ್ಲ, ಏನ್ ಮಾಡ್ಬೇಕ? ನಮ್ಮಂತ ಹುಡುಗರು ಸಿಗ್ಬೇಕ? ಚಿಕ್ಕುಂಬ್ಯಾಗ ರಗಡ್ ಮಂದಿ ಖಾಲಿ ಅದಾರ. ಬಂದು ನೋಡಿ ಹೋಗಂದ್ರ ಸಾಕ, ಮಾಡಿ ಮಾಡಿ ಹೊಕ್ಕಾರ. ಹೆಂಗ್ ಮಾಡಾಕ ಎಲ್ಲ ಹೋಲ್ ಬಿಡ್ರಿ ಮೇಡಮ್. ಇಷ್ಟು ದಿನ ಏನ್ ನೀವು ನಿಮ್ಮ ಕಾಲ ಮೇಲೆ ನಿಂತ ಕಾಣೋದಿಲ್ಲ. ಬಡಿಗಾರ ದೇವು ಏನಾರ ಕಟ್ಟಿಗೆ ಸಾಮಾನು ಆಸರಕ್ಕೆ ಏನಾರ ರೆಡಿ ಮಾಡಿ ಕೊಟ್ಟಂಗ ಕಾಣ್ತತ್ ನಿಮಗ. ಅರ್ಥವೇ ಆಗ್ತಿಲ್ವೇ? ತಮ್ಮ ಯಾವಾಗಾರ ಕೆತ್ತಿಗೆ ಕೊಟ್ಟಿದ್ದೇನಪ್ಪ ಆಸರಕ್ಕೆ ದೇವು? ಯಾರು ಹೇಳಕತ್ತಿ ಯಪ್ಪ ದೋಸ್ತ? ಯಾರಿಗೆ ಹೇಳಕತ್ತಿ ನೀನ್? ಸಂದೇಗಿದ್ದಂಗ ಹೇಳಕತ್ತೀನಿ ಯಪ್ಪ. ಯಾರು ಕಿತ್ತು ಕೊಟ್ಟಿಲ್ಲ, ಯಾರೋ ನಡ್ಸನು ಕೊಟ್ಟಿಲ್ಲ. ತಗೋ, ನೀ ಯಾಕ ಇದು ಮಾಡ್ತೀಯ? ಇಲ್ಲೇ ರೆಡಿ ಮಾಡ್ಕೊಂಡು ಬಂದ ನೋಡಿ, ಸ್ವಲ್ಪ ವಿಚಾರ ಮಾತಾಡ. ಯಾಕೋ ಸೊಣ್ಣೇನು ಮಾಡಿ ನೋಡಿದ್ರೆ ಈ ಕಡೆನೇ ಇರ್ಬೇಕು ಬಿಡ ನಮ್ ದೋಸ್ತ. ಯಾವ್ದು ಹತ್ರ ಇಲ್ಲದ ಊರಿ ಈಗ ಬಿಟ್ಟಿಲ್ಲ 4 ಮಂದಿ ಬೋರಿ. ನಿನ್ನಂತ ಹಾಕಿ ಬಿಟ್ರೆ ಕೇಳ್ತಾನ ಅವ ನಾರಿ ನಾರಿ. ಹೌದಾ? ಯಾವ್ದಾರ ಯಾಕೆ ತಗೊಂಡು ನೀ ಏನ್ ಹಣಿ ಪಡ್ಕೋಬೇಕಂತ ಮಾಡಿ ಅಣ್ಣ? ನಾನು ಏನ್ ಬೇಕಾರೆ ಮಾಡ್ತೀನಿ, ಅದನ್ನ ನಿನಗೆ ಎದಕ್ ಬೇಕು? ಅದೆಲ್ಲ ಹೋಲ್ ಬಿಡ್ರಿ ಮೇಡಮ್. ನಿಮಗ ಒಂದು ಕೆಲಸ ಏನಾರು ಬೇಕಂದ್ರೆ? ಹಾ ಬೇಕಿತ್ರಿ, ನನಗೊಂದು ಕೆಲಸ ಮಾಡ್ಕೊಡ್ಬೇಕಿತ್ರಿ. ಇನ್ನೊಂದು ಹಳ್ಳಿಯಿಂದ ದಿಲ್ಲಿವರೆಗೂ ವಸೂಲಿ ಐತ್ರಿ. ನಾನು ಕೊಡಿಸಲಿ ಏನಾರಿ ನಿಮಗ ಒಂದು ನೌಕರಿ? ಹಾ ಕೊಡಿಸ್ರಿ. ನಿಮ್ಗ ಅದ ನೌಕರಿನ ಬೇಕಾಗಿತ್ರಿ, ಕೊಡಿಸ್ರಿ ಅಪ್ಪ. ನಿಮ್ಗ ಪುಣ್ಯ ಬರ್ತಿತ್ತು ಕೊಡ್ತಿದ್ರ. ನಾನು ನೌಕರಿ ಕೊಡಿಸಿದ್ರೆ ನೀವು ನನಗೆ ಏನು ಕೊಡ್ತೀರಿ? ಅಷ್ಟಾಕ ಅಷ್ಟಾಕ ಬಿರುಸಲೆ ಮಾತಾಡಕತ್ತಿಯಲ್ಲ. ನಿನಗೇನ್ ಕೊಡ್ಬೇಕನ್ ಗೊತ್ತನ? ಮುಂದಿನ ಪುರುಷ ಕೇಳ್ತೀನಿ ಏನ್ ಕೊಡ್ಬೇಕಂತಂದೆ, ಈಗ ಹೇಳಲ್ಲ ನಾನು. ಹಾ ದೋಸ್ತ, ನಿನ್ ಮೇಲೆ ಆಗಿತ್ತಿ ನನ್ನ ಮನಸ್ಸು. ನೀ ಬಿಚ್ಚಿ ಹಾಡು ನನ್ನ ಮೇಲೆ ಒಂದು ಕುಣಸು. ಕೈ ಕೈಯ ಹಿಡ್ಕೊಂಡ ತಿರುಗಾಡಿ ಎನ ಚಂದ ಇತ್ತಾಗ ನಮ್ಮ ಜೋಡಿ. ಆಯ್ತು ಗಿಡ್ಡಿ, ಹೋಗಿ ಬರೋಣ. ಒತ್ತಟ್ಟಿಂದ ನೋಡಿದ್ರೆ ಸೇಮ ನಮ್ ಕುಟ್ರದ ಜ್ಞಾನ ಕಂಡ ದಪ್ಪ ಹಾಕಿ ಅಳದ್ರ 3 ಏನಿಲ್ರಿ. ಇಕ್ಕಿದೈತಿ ಆಟ ಮಾರುದ್ರಿ ಮಾರುತ್ತ. ಆಯ್ತು ರೆಡಿ, ನಾವು ರಾಧಾಯಣ ಟಾಟಾ. ಮುಂದಿನ ಪ್ರವೇಶದಲ್ಲಿ ಭೇಟಿಯಾಗೋಣ. ಸ್ವಲ್ಪ ವಿರಾಮ ತೆಗೆದುಕೊಂಡು. ದಿಲಲ್ಲಿ ದಮ್ಮಿರ್ಬೇಕು. ಗುಳ್ಳೆ ನರಿಯ ಇದ್ದಂಗ ಅದಿಯ ನೀ ನನ್ನ ಲವ್ವರ, ನಾ ಅವನ ಡ್ರೈವರ.
ಸಾಯ್ತು ಇರಾಕಿದ್ದೇನ ಬಣ್ಣ ಅಷ್ಟೇ ಲೇ ಶ್ಯಾಮ ಹೇಳಾಕ ಕೇಳಾಕ ಈಗ ಟೈಮ್ ಇಲ್ಲ ಟೈಮ್ ಇಲ್ಲ ನೀ ಏನ್ ಹೇಳಿರು ನಾ ಕೇಳು ಪೇಷನ್ಸ್ ತಗೋವಿಲ್ಲ ನೀ ಏನ್ ಮಾಡ್ತೀವ ನನಗಂತೂ ಗೊತ್ತಿವ ದೋಸ್ತ ಮೊಗಲ್ ಹರದ ಹೆಗಲ್ ಮ್ಯಾಲ ಬಿದ್ರು ಒಟ್ಟು ಇವತ್ತು ರಾತ್ರಿ ಮಾತ್ರ ಹಾಕಿ ನನಗ್ ಬೇಕಂದ್ರ ಬೇಕ ಕುಂಟಲ್ ಗಿತ್ತಿ ಮಾಡಿ ಲೇ ರಾಮ ಹಾಕಿ ನಪ್ಸಾಕ ನಾನು ಅದಕ್ಕೆ ಮ್ಯಾಲ ಮಾಡಲೇ ದೋಸ್ತ ಅಲ್ಲ ಯಾರ ಮೇಲೆ ಯಾರ ಮನಸ್ಸು ಮಾಡ್ಬೇಕ ರಾಮಣ್ಣ ಶ್ಯಾಮಣ್ಣ ಏನ್ ಮಾತಾಡಕತ್ತೀರಿ ನೀವು ಅಲ್ಲ ಯಾರ ಬಗ್ಗೆ ಮಾತಾಡಕತ್ತೀರಿ ಏನ್ ಮಾತಾಡಕತ್ತೀರಿ ಒಂದು ತಿಳಿಯವಲ್ತ ನನಗ ಏನಂದೆ ಮಗ ಯವ್ವ ನೀನಲ್ಲ ಶ್ಯಾಮ ಹಾಕಿ ಅನ್ನ ಏ ಕಿಸ್ಬ ಸುಳ್ಳಿಂದ್ರ ನಾ ಕೇಳಣ್ಣಕ್ಕೇನೆ ಚಾನ್ಸ್ ಸಿಕ್ರ ಹೋಗ್ತಾಡ ಮರ ಸುಳ್ಳಕ್ಕೆ ಗಂಡಕ್ಕೇನೆ ಅಲ್ಲ ಈ ರಾಧಿಕಾ ಗಂಡು ಗುಂಡಾಗೋ ಯಾರ ಗಂಡಾದ್ರ ನೋಡತ್ತೀನಿ ಈ ಊರಾಗ ಅಂತ ಏನಂದೆ ಏ ರಾಧಿಕಾ ನಿಮ್ಮಂತಲಿ ಅನ್ಬೇಡ ನಿಮ್ಮಂತ ಅನ್ಬೇಡ ಡೈರೆಕ್ಟ್ ಆಗಿ ಶಾಮ್ಯಾಗ ಅಟ್ಟ ಹೇಳ ಗುಂಡಿಗಿಲ್ಲ ಅಂತೇಳಿ ಈ ರಾಮನ ಕೇಳಿಕೆ ಓಡ್ಕೋಬೇಡ ನಿನ್ನ ಕೆಂಪನ ಗಡಿಗೆ ಮಕ್ಕಳು ಅಣ್ಣ ಅನ್ನೋದು ನನ್ಗಿಷ್ಟ ಆಗಲ್ಲ ಅಲ್ಲ ರಾಧಿಕನ ಬಗ್ಗೆ ಗಿಂಡಿ ಪಂಡಿ ಅನ್ನಕತ್ತೀರಲ್ಲ ಯಾಕೆ ಹಂಗ ಕಾಣಕತ್ತೈತಿ ನಿಮಗ ಸರಿ ಐತಿ ಏನಿಲ್ಲ ಮತ್ತ ನಿಮ್ದು ನೋಡ ಹೆಂಗ ಕಾಣಿಸ್ಕೊಲ್ ನಿನಗ ಏನ್ ಮಾಡೋದ್ ಕಾಣವಲ್ದ ವಾ ಕಮ್ಮನಿಗೆ ಮನ ಅಂದ್ರ ಕತ್ತರಿಸ್ ಕೈಯ ಕೊಟ್ಟಿನಿ ಇಬ್ರದ ಬಲ ಜಾಕೆ ರಾಧಿಕಾ ಏನದ ಕತ್ತರಿಸ್ಕೊಡೋದ ಕೈಯಾಗ ನಿನ್ನ ನಾಲ್ಗಿ ಕತ್ತರಿಸ್ಬಿಡ್ತೀನಿ ಅಂದೆ ಹಂಗ ಮಾಡಿವ ರಾಧಿಕಾ ಒಂದ್ ಸ್ವಲ್ಪ ತಡ್ಕೋ ಹೆಣ್ಣಿಗೆ ಸಿಟ್ಟು ಚಲೋ ಅಲ್ಲ ಒಂದ್ ಸ್ವಲ್ಪ ತಗ್ಗಿ ಬಗ್ಗಿದ್ ನಡಿ ಕಲ್ಕೋ ಅಲ್ಲ ನಾ ಕಲಿವಲ್ಲ ಬಿಡವಲ್ಲ ಅದನ್ನ ತಗೊಂಡ್ ನೀ ಏನ್ ಮಾಡಾವದಿ ಹೇಳು ಹಾ. ಇನ್ನು ಯಾರು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಹಂಗಾರ ನೀವಿಬ್ರು ಪಕ್ಕ ಗಂಡಸುರ್ಗರ ಆದ್ರ ನನಗ ನೀವು ಮಾಡಿ ತೋರಿಸ್ಬೇಕು ಕೊಡು ಲಾಟ್ ಅರಸ ಗಂಡಂತನ ತೋರಿಸ್ತೇವೆ ಬಾಯ್ನ ಹೇಳಿರ್ ಗೊತ್ತಾಗಲ್ಲ ಶಾಮ್ಯಾಕಿಗೆ ಲೈಟಿಂಗ್ ಬೇಡ ಕತ್ಲಕ ಕರ್ಕೊಂಡು ಹೋಗ್ಲಿಕ್ಕಿನ ಏನ್ ಮಾಡ್ಬೇಕು ನೀ ಇಬ್ರು ಮಾಡಿ ತೋರಿಸ್ತೀರ ಹಂಗಾರ ನಾನು ಹಂಗಾರ ಅಲ್ಲಿ ಬರ್ರಿ ಮಾಡಿ ತೋರಿಸ್ತೀರ ಹುಡುಗಿ ಇವತ್ತು ತೋರ್ಸೇ ಒಂದು ರಾಜ ಹಂಗಾರ ನಿನ್ನ ಮ್ಯಾಲ ಮನಸ್ಸು ಮಾಡಿ ನನ್ನ ಸಾಗ ನೀವಿಬ್ರು ಆದ್ರೆ ನಾನು ಇಬ್ರು ಪ್ರೀತಿ ಆಗ್ತೀನಿ ಆರಿಂಚ ನನ್ನ ಬೋರ ಒಗಿತದ ಪುಲ್ಲ ನೀರ ಎಷ್ಟ ಬೇಕು
ಯುಗದಲ್ಲಿ ದ್ರೌಪದಿ ವಸ್ತಾಭರಣ ಮಾಡಲು ಬಂದ ಆ ದುಶ್ಯಾಸನ ಸ್ಥಿತಿ ಏನಾಯ್ತು ಎಂಬುದು ತಮಗೆ ಗೊತ್ತಿಲ್ಲವೇ? ನೋಡಿ, ಗೊತ್ತು ಗುರಿ ಇಲ್ಲದ ಒಂದು ಹೆಣ್ಣನ್ನು ಅಡ್ಡಾಡಿಸಿಕೊಂಡು ಬರುವುದು ಮಾನವಂತರ ಮನೆಯ ಲಕ್ಷಣವಲ್ಲ. ಮಾನವಂತರ ಲಕ್ಷಣ ನಿನ್ನಂತ ಮೈ ತುಂಬಿದ ಹೆಣ್ಣನ್ನು ಕಣ್ತುಂಬ ನೋಡಿದಾಗ ಮಾನ ಎಂಬುದು 3 ಕಾಸಿಗೆ ಮಾರಿದರೂ ಪರವಾಗಿಲ್ಲ. ಆದರೆ ಕಾಮ ಎಂಬ ಕತ್ತಿಯಿಂದ ಹೆಣ್ಣೆಂಬ ಶೀಲಕ್ಕೆ ಕಿತ್ತಿಡದೆ ಜನರು ಈ ನಿನ್ನ ಮಾಡುಳ್ಳ ಪುರುಷರು. ಕೋತಿ ತಾನು ಕೆಡುವುದಲ್ಲದೆ ಓಣವೆಲ್ಲೂ ಕೆಡಿಸುತ್ತೆ ಎಂದ ಹಾಗೆ ಒಂದು ಗಂಡು ಮಾಡುವ ಹೇಸಿ ಕೆಲಸದಿಂದ ಇಡೀ ಗಂಡಸ ಜಾತಿಗೆ ಅವಮಾನವಾಗುತ್ತದೆ. ನೋಡು, ನೀವು ಇದೇ ರೀತಿ ಮಾಡಿದರೆ ಮಾನವಂತ ಗಂಡಸರು ಬಂದು ಎದ್ದು ಬಂದು ಎದೆಗೆ ಒದಿತಾರೆ. ಎಚ್ಚರ. ಹೆಣ್ಣಿನ ಚರಕು ಸ್ವಲ್ಪ ಕೆಳಗೆ ಜಾರಿದರೆ ಸಾಕು. ಕಣ್ಣು ಮುಟುಕದೆ ನೋಡುವ ಈ ನಿನ್ನ ಗಂಡಸರು ಎದ್ದು ಬಂದು ಎದೆಗಳು ದೇವರ. ಕಾಮ ಎಂಬುದು ಕಾರ್ಗಿತ್ತು ಇದ್ದಂತೆ ಕಾರ್ಗಂಜಿಗೆ ಸ್ವಲ್ಪ ಸೌದೆ ನುಗ್ಗಿದರೆ ಸಾಕು, ಜ್ವಾಲಾಮುಖಿಯಾಗಿ ಪ್ರಜ್ವಲಿಸುತ್ತದೆ. ಅದಕ್ಕೆ ಬೆತ್ತ ನೆತ್ತಿ ಏರಿದಾಗ ಕತ್ತೆಯನ್ನು ಬಿಡಲಾರರು ಈ ನಿನ್ನ ಮಾನವ ಪುರುಷರು. ಅದು ನಿನ್ನಂತ ಹೆಣ್ಣಿಗೆ ಅನ್ವಯಿಸುತ್ತದೆ. ಗಂಡಿಗೆ 1 ಪಟ್ಟು ಕಾಮ ಇದ್ದರೆ ಹೆಣ್ಣಿಗೆ 7 ಪಟ್ಟು ಕಾಮ ಇರುತ್ತದೆ ಅಂತ ಬಲ್ಲವರು ಹೇಳುತ್ತಾರೆ. ಹೆಣ್ಣಿಗೆ 7 ಪಟ್ಟು ಕಾಮ ಇದ್ದರೂ ಅದು ಬೀದಿ ಬೀದಿ ಅಲಿದಾಡುವ ನಾಯಿ ಅಲ್ಲ. ಏನಮ್ಮ ನಾಯಿ ಎಂದು ಅಲ್ಲಗಳೇ ಬೇಡ. ತಂಗಾಳಿಗೆ ಹಾರಾಡುವ ನಿನ್ನ ಕಂಪು ಮುಂಗುರು ಮಾಡಿದ ನನಗೆ ಮೋಡಿ. ನಿನ್ನ ಕೇಶ ರಾಶಿಗಳ ಜೊತೆ ಸರಿಗಮಪ್ಪ ಎಂಬ ಪ್ರೇಮವಿನ ನುಡಿಸಲು ಹಂಬಲಿಸಿ ಬಂದಿರುವೆ ರಸಿಮಣಿ. ಈ ರಸಿಕನಿಗೆ ಕೊಡುವೆಯ ಈ ನಿನ್ನ ಶ್ರೀಗಂಧ ಸವಿಯಲು ಅನುಮತಿ. ಗೊತ್ತು ಗುರಿ ಇಲ್ಲದವರಿಗೆ ಅನುಮತಿ ನೀಡಲು ನಾನೇನು ಲಜ್ಜಿಗಟ್ಟ ಹೆಣ್ಣಲ್ಲ. ನಾನು ಯಾರೆಂಬುದು ನಿನಗೆ ಗೊತ್ತಾದರೆ ನೀನೇ ಬಿಚ್ಚಿ ಉಳಿಸುವೆ ಶೀಲ ಎಂಬ ಸಿಂಗಾರ ಮಡಿಕೆಯನ್ನು. ನೀ ಯಾರೆಂದು ತಿಳಿದುಕೊಳ್ಳುವ ಅವಶ್ಯಕತೆ ಕೂಡ ನನಗಿಲ್ಲ. ನಿನಗಿಲ್ಲದಿದ್ದರೂ ನನಗಿದೆ ರೇವತಿ. ನಾನು ಕರ್ಮೇಂದ್ರ ಅಂತ, ಈ ಊರ ಗರ್ಭ ಶ್ರೀಮಂತ ರಾಮೋದರ ತೋಳಗಳಿಯ. ರಾವಣ ರಾಜ್ಯದಲ್ಲಿ ರಾಮ ಲಕ್ಷ್ಮಣರಿಲ್ಲ, ರಾವಣರೇ ಇರುತ್ತಾರೆ. ಹಾಗಾದರೆ ನೀನು ರಾವಣನಂತೆ ನನ್ನನ್ನು ಬೆನ್ನತ್ತಿ ಬಂದರೆ ನನ್ನ ಮಾನ ಕಾಪಾಡಲು ನನ್ನ ಮಾವ ಸೂರ್ಯ ಬಂದೇ ಬರ್ತಾನೆ. ನಿನಗೆ ಉಳಿಗಾಲವಿಲ್ಲ. ಮಳೆಗಾಲ ಅದು ಈ ಕರ್ಮೇಂದ್ರನಿಗೆ ಉಳಿಗಾಲ. ಲೇ ರೇವತಿ, ಆ ನಿನ್ನ ಮಾವ ಸೂರ್ಯನಿಂದ ಉಳಿಗಾಲವಿಲ್ಲ ಎಂದು ಬಗಳುವೆಯ ಹುತ್ತು ಹೆಣ್ಣೆ. ಈ ನಿನ್ನ ಗಂಟನಕ್ಕೆ ಅಳಿಗಾಲವಾದರೆ ಈ ಕರ್ಮೇಂದ್ರನಿಗೆ ಶುಭಗಳ. ಯಾರೇ ಬಿಂಕದ ಭಿನ್ನಾಡುತ್ತೇವೆ. ಲೋ ಕರ್ಮೇಂದ್ರ, ನನ್ನನ್ನೇನಾದರೂ ಮುಟ್ಟಲು ಬಂದರೆ ನೀನು ಆಹುತಿಗೆ ಆಗುವೆ. ಈ ದೇವತೆ ಕೈಯಲ್ಲಿ ಹರೆಯದ ಆತುರದಲ್ಲಿ ಹದ್ದು ಮೀರಿ ಹಾರಾಡುವ ನಿನಗೆ ಈ ಕರ್ಮೇಂದ್ರ ಕಾಮದ ಕರಾಮತ್ತು ತೋರಿಸಲೇಬೇಕು. ಮಾಡಲೇ ಬಾ, ಈ ರಸಿಕನಿಗೆ ಸೆರೆ ಕಾಯ್ಸಿ ಸುಖ ನೀಡುವ. ನಾನು ಕೆಟ್ಟವನು. ಮೆಚ್ಚಿದೆ ಅಮ್ಮ, ನಿನ್ನ ಧೈರ್ಯಕ್ಕೆ ಮೆಚ್ಚಿದೆ. ಹೆಣ್ಣು ಕಂಡರೆ ಜೊಲ್ಲು ಸುರಿಸುವ ಇಂಥ ಕಚ್ಚೆ ಅರುಕನಿಗೆ ಸರಿಯಾದ ಹುಡುಗ
ಕೊಟ್ಟ ಹುಡುಗರಿಗೆ ಪ್ರತಿ ಹುಡುಗರ ಸಿದ್ಧನಾಗಿ ನಿಂತಿರುವ ಕಂಗಟ್ಟ ಕಾಮೇಂದ್ರನಾಗಿ ಈ ಕರ್ಮೇಂದ್ರ ಕೈಗೊಂಡ ಪ್ರೇಮ ಸನ್ನಿವೇಶವನ್ನು ಹಾಳು ಮಾಡಿಕೊಂಡಿರುವನು ನೀನ್ಯಾರು? ಭಾರತಾಂಬೆ ಮಠದಲ್ಲಿ ಜನಿಸಿ ಭಾರತ ನಾರಿಯರನ್ನು ಮಾನಭಂಗ ಮಾಡುವ ನಿಮ್ಮಂತ ನೀಚರಿಗೆ ಒತ್ತು ಬುದ್ದು ಕಲಿಸಲು ಬಂದ ಆ ಬಾಂಧವ ಕರ್ಣ ಅಂತ. ನಿನ್ನಂತ ಬಾಂಧವರ ಜೀವಕ್ಕೆ ಸಂಚು ಹೂಡುವ ಈ ಜಗದೈತ ವೀರನಾದ ಕರ್ಮೇಂದ್ರನಿಗೆ ಬುದ್ಧಿ ಕಲಿಸುವ ಸಾಹಸಕ್ಕೆ ಕೈ ಹಾಕಿ ಕಂಟಕ ತಂದುಕೊಳ್ಳಬೇಡ. ಕಂಟಕ ಅದು ಈ ಕರ್ಮೇಂದ್ರನಿಗೆ ಕಾಂಟಕ. ಏ ಕರ್ಮೇಂದ್ರ, ಒಂದು ಹೆಣ್ಣನ್ನು ರೇಗಿಸಿದ್ದು ತಪ್ಪಾಯಿತೆಂದು ಕ್ಷಮೆ ಕೇಳುವ. ಇಲ್ಲವಾದರೆ ಈ ಕನ್ನಡ ಕಂಗನಿಗೆ ಸುಟ್ಟು ಭಸ್ಮವಾಗುವೆ ಮಗನೇ. ಕಾರಣ ಲೇಖನ ಈ ಕರ್ಮೇಂದ್ರನನ್ನು ಕೆಣಕಿ ನಿನ್ನ ಜೀವಕ್ಕೆ ಆಪತ್ತು ತಂದುಕೊಳ್ಳಬೇಡ. ಸುಮ್ಮನೆ ಈ ಜಿಂಕೆಯನ್ನು ಈ ಬೇಟೆಗಾರನಿಗೆ ಬಿಟ್ಟು ಹೊರಟು ಹೋಗು. ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗುವ ಮಾತೇ ಇಲ್ಲ. ನಿಮ್ಮಂತ ಬಕಾಸುರ ಬಗೆದು ಈ ಊರಿಗೆ ಕಾಲಿಟ್ಟಿರುವ ಗಂಡು ಉಲಿಯುವುದು ತಾಕತ್ತೊಣ ಇದೆ. ಒಟ್ಟು ನೋಡದೆ ಈ ಅಬಲೆಯನ್ನು ತಾಕತ್ತು ತಾಕತ್ತು ಇರುವುದಕ್ಕಾಗಿ ತಡೆದು ನಿಲ್ಲಿಸಿರುವೆ ಈ ಮೈ ತುಂಬಿದ ಹೆಣ್ಣನ್ನು. ಮೈ ತುಂಬಿದ ಹೆಣ್ಣಿನ ಸುಖ ಸವಿಯದೆ ಕೈ ಬಿಟ್ಟರೆ ಈ ಕರ್ಮೇಂದ್ರನ ಕ್ಯಾರೆಕ್ಟರ್ಗೆ ಅವಮಾನ. ನಿನ್ನ ಕಣ್ಣು ಮುಂದೆ ಕುಟ್ಟಿದ್ದೀನಿವೆ ಇವಳ ಶೀಲ ಎಂಬ ಮಡಿಕೆಯನ್ನು. ಆರ್ಯವತಿ ಬಾ. ಲೋ ಕರ್ಮೇಂದ್ರ, ನೀನೇನಾದ್ರೂ ನನ್ನನ್ನು ಮುಟ್ಟಲು ಬಂದರೆ ನಿನಗೆ ಅಳಿಗಾಲ ಪ್ರಾರಂಭವಾಗುವುದು. ಎಚ್ಚೆತ್ತುಕೊಳ್ಳ ಜಾಯಮಾನ ಈ ಕರ್ಮೇಂದ್ರನದಲ್ಲ. ಇಂಥವರ ಕಾಮುಗ ಗರ್ವ ಕರಗಬೇಕಾದರೆ ನಿಮ್ಮಂತ ವೀರ ನಾರಿಯರು ಗಂಡು ಹೆಚ್ಚು ಹಾಕಿ ಆ ಕಾಳಿ ರಾಕ್ಷಸರನ್ನು ಸಂಹಾರ ಮಾಡಿದಂತೆ ಸಂಹಾರ ಮಾಡಿದಾಗ ಸಮಾಪ್ತಿಯಾಗುವುದು ಇಂಥ ಕಾಮುಕರ ಆಟ. ಇಂಥ ವಿಷಯ ಜಂತುಗಳನ್ನು ನಿರ್ನಾಮ ಮಾಡಬೇಕಾದ್ರೆ ಈ ನಾಡಿನ ನಾರಿಯಾಗಿ ಕೈಯಲ್ಲಿ ಕತ್ತಿ ಹಿಡಿದು ನೀನು ನಾನು ಕಿತ್ತೂರ ಚೆನ್ನಮ್ಮನಾಗಿ ಹೋರಾಡಬೇಕು. ಅಂದಾಗ ಇಂಥ ರಾಕ್ಷಸ ಸೊಕ್ಕು ಅಡಗುತ್ತದೆ. ನಿನ್ನಂತ ಸೊಚ್ಚಿನ ಹೆಣ್ಣುಗಳಿಗೆ ನನ್ನ ಕಾಮದ ಬೀಜ ಬಿತ್ತಿ ಮದುವೆಗೆ ಮುಂಚೆ ಕೈಗೆ ಕೂತು ಎತ್ತು ಕೊಡುವ ಈ ಕರ್ಮೇಂದ್ರನಿಗೆ ಸೊಚ್ಚಿನಿಂದ ವರ್ತಿಸಿ ನಿನ್ನ ಶೀಲವನ್ನು ಮಣ್ಣು ಪಾಲು ಮಾಡಿಕೊಳ್ಳಬೇಡ. ನಿಮ್ಮಪ್ಪನ ಮಾಡಿದ್ರೆ ಮುದ್ದು ನೋಡಲೇ ಈ ನಾರಿಯನ್ನು ಈ ಕನ್ನಡ ಖಡ್ಗಕ್ಕೆ ಆಹುತಿಯಾಗುವೆ. ಎತ್ತರ. ಬೇಡ ಬೇಡ, ಇಂಥ ರಾಕ್ಷಸರ ಅಂತ್ಯಕ್ರಿಯೆ ಮಾಡಿ ತಾವು ಅಪವಿತ್ರವಾಗಬೇಡಿ. ಇವರ ಮಾಡಿದ ಕರ್ಮದ ಫಲವನ್ನು ಆ ದೇವರು ಇವರಿಗೆ ಕೊಟ್ಟೇ ಕೊಡುತ್ತಾನೆ. ಆ ದೇವರು ಕೂಡ ಶಿಕ್ಷೆಯನ್ನು ತಪ್ಪಿಸಿಕೊಳ್ಳಬಹುದು. ಆದರೆ ಈ ಕರ್ಣ ಕೊಡುವ ಧರ್ಮದ ಶಿಕ್ಷೆಯನ್ನು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಲೇ ಕರ್ಮೇಂದ್ರ, ಒಂದು ಹೆಣ್ಣನ್ನು ರೇಗಿಸಿದ್ದು ತಪ್ಪಾಯಿತೆಂದು ಕ್ಷಮೆ ಕೇಳು. ಇಲ್ಲವಾದರೆ ಈ ಕನ್ನಡ ಕೆಂಗಣ್ಣಿಗೆ ಸುಟ್ಟು ಭಸ್ಮವಾಗುವೆ. ಎಚ್ಚರ. ನಾನು ಎದ್ದ
ಕಾರ್ಯಗಳಿಗೆ ಸರಿ ಇಲ್ಲ ಅಂತ ಕಾಣುತ್ತದೆ. ನಾನು ಕೈಗೊಂಡ ಕಾರ್ಯಗಳೆಲ್ಲವೂ ವಿಫಲಗೊಳ್ಳುತ್ತವೆ. ಮುಂದೊಂದು ದಿನ ಈ ರೇವತಿಯ ಶೀಲಕ್ಕೆ ಕೊಳ್ಳಿ ಇಡದೆ ಬಿಡಲಾರಿನ. ಇಂದು ಇವನು ಹೇಳಿದಂತೆ ನಟನೆ ಮಾಡಿ ಇಲ್ಲಿಂದ ಕಾಲ್ಕೊಳ್ಳಲೇಬೇಕು. ಆತುರಪಟ್ಟು ಹುಡುಗಿ ಆತುರಪಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ರೇವತಿ. ತಪ್ಪು ಮಾಡಿ ಕ್ಷಮೆ ಕೇಳೋಕ್ಕಿಂತ ಮುಂಚೆ ತಪ್ಪು ಆಗದೇ ಇರೋ ಹಾಗೆ ನೋಡಿಕೊಳ್ಳಬೇಕು. ನೋಡಿ ಅಣ್ಣ, ನಿಮ್ಮಿಂದ ನನಗೆ ತುಂಬಾ ಉಪಕಾರವಾಯಿತು. ನೀವು ಸರಿಯಾದ ಸಮಯಕ್ಕೆ ಬರದಿದ್ದರೆ ಈ ಪಾಪಿಯಿಂದ ನನ್ನ ಶೀಲವು ಹಾಳಾಗುತ್ತಿತ್ತು. ಬನ್ನಿ, ಹಾಗೆ ಮನೆಗೆ ಹೋಗಿ ಕಾಫಿ ಕುಡಿದುಕೊಂಡು ಹೋಗುವಂತೆ. ಇಲ್ಲಮ್ಮ, ನೀನೀಗ ಮನೆಗೆ ನಡಿ. ಮತ್ತೊಂದು ದಿನ ಖಂಡಿತ ಬರುತ್ತೇನೆ. ಹಾಗೆ ಆಗದೆ ನಾನೇನು ಬರುತ್ತೇನೆ. ಲೇಖರ್ನ ಸುಂದರವಾಗಿ ಕಾಣುವ ಕಾದು ಕೆಳಗೆ ಬಿದ್ದಾಗ ಹರಿತವಾದ ಆಯುಧವಾಗುವುದು. ಅದರಂತೆ ಈ ಕರ್ಮೇಂದ್ರನ ಘನತೆಯನ್ನು ಮಣ್ಣು ಪಾಲು ಮಾಡಿದೆಯಲ್ಲ ಮಗನ, ನಿನ್ನ ಎದೆ ಬಗೆಯದೇ ಬಿಡಲಾರೆನು. ಲೇಖರ್ನಿಂದ ಧರ್ಮದ ಮಾರ್ಗದಲ್ಲಿ ನಡೆಯೋ ನಿನಗೆ ಇಷ್ಟು ದಿಮಾಕಿರಬೇಕಾದರೆ ಇನ್ನು ಅಧರ್ಮದ ದಾರಿಯಲ್ಲಿ ರಾಜನ ತರ ಮೆರೆಯನ್ನು ನನಗೆ ತಿರಬೇಡ. ಲೇಖನ, ನಿನ್ನ ಬವರು ಈ ಕರ್ಮೇಂದ್ರನ ಮುಂದೆ ವರ್ಕೌಟ್ ಆಗಲಾರದು. ಈ ಟಗರು ಕಾಲಕ್ಕೆದರೆ ಅಕಾಲಕ್ಕಿಳಿದರೆ ಮುಗಿಯಿತು. ಬೇಡಿಕೊಂಡರೂ ಬಿಡೋಣಲ್ಲ, ತಾಳ್ಮೆಯಿಂದ ತಗ್ಗಿಸಿದರೂ ತಡೆಯೋದಿಲ್ಲ. ಕಚ್ಚಿ ಹಾಕೋದು ಕೊಚ್ಚಿ ಹಾಕುವ ಅದು ಈ ಬಾಹುಬಲಿಯಷ್ಟೇ ಬಲಶಾಲಿ ಅದ. ಕರ್ಣನನ್ನು ಕೊಚ್ಚಿ ಹಾಕುವ ಮುಟ್ಟಿ ನೋಡಲೇ ಈ ಕರ್ಣನನ್ನು. ಹುಲಿ ಬೇಟೆಗೆ ಹೋದರು, ಬೇಟೆನೇ ಹುಲಿ ಹತ್ತಿರ ಬಂದ್ರು. ಎದೆ ಬಗೆಯೋದು ಹುಲಿನೇ ಹೊರತು ನಿನ್ನಂತ ಗೂಳೆ ನರಿಗನಲ್ಲ. ಈ ಹುಲಿ ಊರಿಗೆ ಕಾಲಿಟ್ಟಾಯ್ತು. ನಿನ್ನಂತ ಗೂಳೆ ನರಿಗಳು ಸೈಲೆಂಟ್ ಆಗಿದ್ರೆ ನಿನ್ನ ಪಯಣ ಸುಗಮ. ಯಾಗಾಡಿದರೆ ಯಮನ ಕಡೆ ನಿನ್ನ ಪಯಣ. ಯಮನ ಕಡೆ ನನ್ನ ಪಯಣ. ಆ ಯಮನನ್ನೇ ಕಪ್ಪಿ ಮುಷ್ಟಿಯಲ್ಲಿ ಬಂದಿರುವ ಈ ಕರ್ಮೇಂದ್ರನಿಗೆ ಯಮನ ಭಯ. ಲೇಖನ, ಒಂದು ಹೆಣ್ಣಿನ ಮುಂದೆ ಕ್ಷಮೆ ಕೇಳುವಂತೆ ಮಾಡಿದೆಯಲ್ಲ, ಮುಂದೊಂದು ದಿನ ನನ್ನ ಕಾಲ್ಗೆ ಬೀಳುವಂತೆ ಮಾಡದಿದ್ದರೆ ನನ್ನ ಹೆಸರು ದಂಡೆಯ ಕೊಂಡ ಕರ್ಮೇಂದ್ರನೇ ಎಲ್ಲ. ಬರುತ್ತೇನೆ, ಮತ್ತೆ ಭೇಟಿಯಾಗುವೆ.
ಅಮಾಯಕರ ಜೀವನದಲ್ಲಿ ಆಟ ಆಡೋ ಶತ್ರುಗಳಿಗೆ ಸಲಾಂ ಹೊಡೆಯೋದು ಈ ಕನ್ನಡ ಡಿಕ್ಷನರಿಯಲ್ಲೇ ಇಲ್ಲ. ಸಜ್ಜನರಿಗೆ ಸಹಾಯಕ ದುರಹಂಕಾರಿಗಳ ಎದೆ ಬಗೆದು ರಕ್ತ ಇರುವ ನರಸಿಂಹ ಈ ಕರ್ನಾಟಕ. ದೇವರೆನ್ನುವ ಕವಿ ನಾಲಿಗೆಯನ್ನು ಲೇಖನಿ ಮಾಡಿ ಮನಸ್ಸನ್ನು ಕಲ್ಪನೆಯ ಹಾಳೆಯನ್ನಾಗಿ ಮಾಡಿ ಕಲಾವಿದನೆಂಬ ಗೊಂಬೆಗೆ ಜೀವ ಕಳೆ ತುಂಬಿ ಈ ಭೂಮಿಯ ಮೇಲೆ ಬದುಕಲು ಅವಕಾಶ ಮಾಡಿಕೊಟ್ಟಿರುತ್ತಾರೆ. ಕರ್ಮವನ್ನಾದರೂ ಮಾಡು, ಧರ್ಮವನ್ನಾದರೂ ಮಾಡು. ಈ ಮಾಡುವ ಕರ್ಮ ಧರ್ಮ ಗುಣವಾಗಿ ಫಲ ಸಿಗುವುದು ಈ ಮಾನವ ಕುಲಕ್ಕೆ ಎಂದು. ಆದರೆ ಮಾನವನೆಂಬ ಮಂಗ ಮಾಡಬಾರದ ಹೇಯ ಕೃತ್ಯ ಮಾಡಿದರೆ, ಆ ಸೃಷ್ಟಿಕರ್ತನ ಕೆಟ್ಟ ದೃಷ್ಟಿ ಬೀರಿದರೆ ಕೆಡಕ್ಕಾಗುತ್ತದೆ ಎನ್ನುವ ಪರಿಜ್ಞಾನ ಕೂಡ ಇಲ್ಲ ಆ ರಾವ್ ಬಹದ್ದೂರನಿಗೆ. ಈ ಊರಿನ ಪರಿಸ್ಥಿತಿಯನ್ನು ನೋಡಿ 2 ಎಕರೆ ಜಮೀನನ್ನು ರುದ್ರಭೂಮಿಗೆ ಕೊಡಲು ನಾನು ಮುಂದಾದರೆ ನಮ್ಮ ಮೇಲೇನೆ ಕೆಂಡ ಕಾರುತ್ತಿರುವನು ಆ ರಾವ್ ಬಹದ್ದೂರ್. ಇಂಥ ನೀಚರು ನಿರ್ನಾಮ ಆಗುವವರೆಗೂ ಮುಕ್ತಿ ಸಿಗಲಾರದು ಈ ನಮ್ಮ ಹಳ್ಳಿಗೆ. ಈಗೇನು ಕಷ್ಟ ಬಂದಿದೆ ಅಂತ ನಮ್ಮೂರ ಜನರಿಗೆ? ನಮ್ಮ ಊರಲ್ಲಿ ಜೀವ ಕಳೆದುಕೊಂಡ ದೇಹಕ್ಕೆ ಮುಕ್ತಿ ಕೊಡಲು ಒಂದು ಗೇನು ಜಾಗ ಕೂಡ ಇಲ್ಲ ಸುಮಿತ್ರ ಈ ನಮ್ಮ ಹಳ್ಳಿಯಲ್ಲಿ. ಅದನ್ನು ನಾನು ಅರಿತುಕೊಂಡು ಶವ ಸಂಸ್ಕಾರಕ್ಕೆಂದು 2 ಎಕರೆ ಜಮೀನು ಕೊಡಲು ನಾನು ಮುಂದಾದರೆ ನಮಗೆ ಎದುರಾಗಿರುವನು ಆ ರಾವ್ ಬಹದ್ದೂರ್ನೆಂಬ ಶ್ರೀಮಂತ. ಹೆದರಿದ್ರೆ ಮತ್ತಷ್ಟು ಹೆದರಿಸುತ್ತಾರೆ ಆ ಕೆಟ್ಟ ಶ್ರೀಮಂತರು. ತಲೆ ಕೆಡಿಸಿಕೊಳ್ಳಬಾರದೆಂದು ಸುಮ್ಮನಾದರೆ ಮುಂದೊಂದು ದಿನ ನಮ್ಮ ಮನೆತನಕ್ಕೆ ಕೇಡು ಬಗೆಯುತ್ತಾನೆನ್ನುವ ಚಿಂತೆ ನನ್ನನ್ನು ಕಾಡುತ್ತಿದೆ ಸುಮಿತ್ರ, ನನ್ನನ್ನು ಕಾಡುತ್ತಿದೆ. ಸ್ವಾಮಿ, ನೀವೇಕೆ ಚಿಂತೆ ಮಾಡ್ತೀರಾ? ನಿಮ್ಮಂತ ಸತ್ಯವಂತರಿಗೆ ಆ ದೇವರು ಕೈ ಹಿಡಿದು ಕಾಪಾಡುತ್ತಾನೆ. ದೇವರೆನ್ನುವ ದಯಾಪಾಲಕ ನದಿ ಇದ್ದ ಹಾಗೆ ಸುಮಿತ್ರ. ಮಳೆ ಸುರಿಸಿದಾಗ ಹಳ್ಳ ಕೊಳ್ಳಗಳು ಮೈ ತುಂಬಿ ಹರಿದು ನದಿ ಸೇರುವುದು. ಹಳ್ಳ ಕೊಳ್ಳಗಳಿಂದ ಬಂದ ಕಸ ಕಡ್ಡಿಗಳನ್ನು ತನ್ನೊಡಲಲ್ಲಿ ಬಚ್ಚಿಟ್ಟುಕೊಂಡು ಸಕಲ ಜೀವರಾಶಿಗಳಿಗೆ ದಾಹ ತೀರಿಸಿದಂತೆ ಕರ್ಮ ಧರ್ಮವನ್ನು ಸಮಾನಾಗಿ ಕಾಣುತ್ತಾನೆ ಆ ಪರಮಾತ್ಮ. ನೀನು ಹೇಳಿದಂತೆ ಸತ್ಯವಂತರನ್ನಷ್ಟೇ ಕಾಪಾಡಿದರೆ ನಮ್ಮ ದೇಶದ ಜನಸಂಖ್ಯೆ ಬೆಳೆಯುತ್ತಿರಲಿಲ್ಲ. ಸತ್ಯದ ದಾರಿಯಲ್ಲಿ ಒಬ್ಬ ನಡೆದರೆ ಅಧರ್ಮದ ದಾರಿಯನ್ನು ತುಳಿಯುತ್ತಿರುವರು 10 ಜನ. ಸ್ವಾಮಿ, ಒಳ್ಳೆಯವರ ಜೊತೆಯಲ್ಲಿ 4 ಜನ ಕೆಟ್ಟವರು ಇದ್ದೇ ಇರುತ್ತಾರೆ. ಅವರವರ ಬುದ್ಧಿಗೆ ತಕ್ಕಂತೆ ಆ ದೇವರವರಿಗೆ ಶಿಕ್ಷೆ ಕೊಡುತ್ತಾನೆ ಕಣ್ರಿ. ಹಿಂದೆ ತಂದೆ ತಾಯಿ ಮಾಡಿದ ಪಾಪ ಕರ್ಮಗಳು ಅವರ ಮಕ್ಕಳಿಗೆ ತಟ್ಟುತ್ತಿತ್ತಂತೆ. ಆದರೆ ಈಗ ಹಾಗಲ್ಲ. ನಾವು ಮಾಡಿದ ಪಾಪದ ಫಲವನ್ನು ನಾವೇ ಅನುಭವಿಸಬೇಕು. ಸುಮಿತ್ರ, ನಿನಗೆ ಒಂದು ವಿಷಯ ಹೇಳುವುದೇನೆ ಮರ್ತಿದ್ದೆ. ನನ್ನ ಹೆಸರಿನಲ್ಲಿದ್ದ ಜಮೀನನ್ನು ನನ್ನ ತಮ್ಮ ಶರತ್ನ ಹೆಸರಿಗೆ ವರ್ಗಾಯಿಸಿಕೊಟ್ಟಿರುವೆ. ಶರತ್ ಮಾಡುವ ಬಿಸ್ನೆಸ್ ಸಕ್ಸಸ್ ಆದರೆ ಮುಂದೆ ನಮ್ಮ ಮನೆತನಕ್ಕೆ ಯಾವ ಕುಂದುಕೊರತೆ ಬರಲಾರದು ಕಣೆ. ಬೇಡಿಗಾಗಿ ಬರೀ ಕಳೆದುಕೊಳ್ಳೋದು ಬೇಡ ಕಣ್ರಿ. ಯಾಕಂದ್ರೆ ಈ ಬಿಸಿನೆಸ್ ನಲ್ಲಿ ಏನಾದ್ರೂ ಲಾಸ್ ಆದ್ರೆ ಎಲ್ಲಿಯೂ ಬೀದಿಗೆ ಬಂದು ಬಿಡುತ್ತೆ ಅಂತ ನನಗೆ ಭಯ ಕಾಡ್ತಾ ಇದೆ. ಭಯ ಪಡಬೇಡ ಸುಮಿತ್ರ, ಭಯ ಪಡಬೇಡ. ಎಲ್ಲ ಒಳ್ಳೆಯದೇ ಆಗುತ್ತೆ. ಅಷ್ಟು ಮೀರಿ ಕೆಟ್ಟದ್ದೇ ಆದರೆ ಆ ವಿಧಿಯ
ಕಾಟವನ್ನು ತಪ್ಪಿಸಲು ಯಾರಿಂದ ಸಾಧ್ಯವಿಲ್ಲ. ಸುಮಿತ್ರ, ನಾನು ಹೊಲದ ಬೆಳೆ ನೋಡಿಕೊಂಡು ಬರುತ್ತೇನೆ. ರೀ, ನಾನು ಬಹಳ ದಿನವಾಗಿದೆ ಹೊಲವನ್ನೇ ನೋಡಿಲ್ಲ. ನಾನು ಹೊಲದ ಕಡೆ ಹೋಗಿ ಬರ್ತೀನಿ ಕಣ್ರಿ. ಬೇಡ ಕಣೆ, ಬಿಸಿಲು ಬಹಳವಾಗಿದೆ. ಈ ಬಿಸಿಲಲ್ಲಿ ನೀನು ಹೊಲಕ್ಕೆ ಬಂದರೆ ಅಲ್ಲಿಗೆ ಹೂವಿನಂತ ನಿನ್ನ ಮುಖ ಕಮಲ ಮುದುಡಿದ ತಾವರೆಯಂತೆ ಮುದುಡುವುದು ಸುಮಿತ್ರ. ಸ್ವಾಮಿ, ಹೂವಿನ ಮೇಲೆ ಕುಳಿತ ಇಬ್ಬನಿ ಹೇಳುತ್ತದೆ, ಸೂರ್ಯ ಬಂದ್ರೆ ನಾನು ಕರಿಗೆ ಹೋಗ್ತೀನಿ ಅಂತ. ಅದೇ ಹೂ ಹೇಳ್ತದಂತೆ, ಇಬ್ಬನಿ ಕರಿಗೆ ಹೋದ್ರೆ ಹೂವಾದ ನಾನು ಬಾಡಿ ಹೋಗ್ತೀನಿ ಅಂತ. ಆದ್ರೆ ಬಿಸಿಲಿಗೆ ಹೋದ್ರೆ ನೀನು ಬಾಡ್ತಿ ಅಂತ ಹೇಳ್ತಾ ಇದ್ದೀರಲ್ಲ, ನಿಜ ಹೇಳ್ಬೇಕಂದ್ರೆ ನನ್ನ ಪಾಲಿನ ದೇವರು ಕಂಡ್ರೆ ನೀವು. ಆಕಾಶ ತಂಪಾಗಿ ಮೋಡ ಕಂಪಾಗಿ ಬೀಳುವ ಹಣೆಗೆ ಮುಂಗಾರು ಮಳೆ ಅಂತಾರೆ. ಮನಸ್ಸು ಮೂಕಾಗಿ ನೆನಪು ಅತಿಯಾಗಿ ನಿಜವಾದ ಪ್ರೀತಿ ಎನ್ನುತ್ತಾರೆ. ಆ ಸೂರ್ಯನ ಕಿರಣಕ್ಕೆ ನಿನ್ನ ಕಣ್ಣಲ್ಲಿ ಕಣ್ಣೀರು ಬಂದರೆ ನನ್ನ ಕಣ್ಣಲ್ಲಿ ಕಣ್ಣೀರೇ ಬರುತ್ತೆ ಕಣೆ. ಎಷ್ಟೊಂದು ಭಾವನ ಜೀವಿ ಕಂಡ್ರೆ ನೀವು. ನನಗೆ ಬಿಸಿಲಿಗಿದ ನಾನು ಬಿಸಿಲಿನಾಗಿ ಹೋದ್ರೆ ನೀವು ಕಣ್ಣಲ್ಲಿ ನೀರು ಬರ್ತೀರಂತ ಹೇಳಿದ್ರಲ್ಲ, ನಿಜ ಹೇಳ್ಬೇಕಾದ್ರೆ ನಿಮ್ಮಂತ ಪತಿ ಪಡಬೇಕಾದ್ರೆ ನಾನೇ ಪುಣ್ಯ ಮಾಡಿದ್ದೀನಿ ಕಣ್ರಿ, ನಾನೇ ಪುಣ್ಯ ಮಾಡಿದ್ದೀನಿ. ಆ ಭಗವಂತ ತರಣಿಸಿದ ಈ ಪತಿರಾಯನ ಮನ ತನಿಸುವಂತೆ ಹೊರಹೊಮ್ಮಲಿ ನಿನ್ನ ಮಧುರ ಕಂಠದಿಂದ ಒಂದು ಇಂಪಾದ ಗಾಯನ. ನಿಮ್ ಇಷ್ಟಂತೆ ಆಗ್ಲಿ ಪ್ರಿಯತಮ. ಅಕ್ಕ 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 ಮಾವ ಬರಮ್ಮ. ಈ ಹೊತ್ತಲ್ಲಿ ನಾನು ಯಾಕೆ ಬಣ್ಣು ಅಂತ ನನಗೆ ಈಗ ಅನಿಸ್ತಾ ಇದೆ. ಯಾಕಮ್ಮ ಶಿವ ಪೂಜೆಲಿ ಈ ಕಡೆ ಬಿಟ್ಟಂಗಾಯ್ತು. ಆಯ್ತು, ನೀವು ಕಂಟಿನ್ಯೂ ಮಾಡಿ. ನಾವು ಅಯ್ಯೋ ನೀನು ನಾವೇನ್ ಮಾಡ್ತಾ ಇದ್ದೀನಮ್ಮ, ಸುಮ್ಮನೆ ನಿಂತಿದ್ವಿ ಅಷ್ಟೇ. ಈಗ ಏನಾಯ್ತು ರೇವತಿ? ಜೋರಾಗಿ ಗಾಳಿ ಬೀಸಿದ್ದಕ್ಕೆ ನಿನ್ನ ಅಕ್ಕನ ಕಣ್ಣಲ್ಲಿ ಕಸ ಬಿದ್ದಿತ್ತು. ಅವಳ ಚಟಪಟಿಕೆ ನೋಡಲಾರದೆ ಅವಳ ಕಣ್ಣಲ್ಲಿದ್ದ ಕಸವನ್ನು ತೆಗೆಯುತ್ತಿದ್ದೇನಮ್ಮ. ಹೌದು, ನಮ್ಮ ಅವರ ಆಷಾಢ ಗಾಳಿ ಈ ಹೊತ್ತಿನ್ಯಾಗ ಜೋರಾಗಿ ಬೀಸಿ ಅದು ನಮ್ಮ ಮನ್ಯಾಗ ಬಂತ ನಮ್ಮ ಅಕ್ಕನ ಕಣ್ಣಾಗ ಬಿದ್ದೈತಿ. ಅದು ಬೆಳಗ್ಗೆ ಯಾರಾದರೇನು ರೇವತಿ, ಜೋರಾಗಿ ಗಾಳಿ ಬೀಸಿದರೆ ಅದರಿಂದ ಬಂದ ಕಸವನ್ನು ತಡೆಯಲು ಸಾಧ್ಯವೇ? ನಾ ಕಣ್ಣಾರೆ ನೋಡಿದ್ದೇನ್ರಿ ಮಾವರೇ. ಬ್ಯಾಡ, ನಿಮ್ಮ ಪ್ರೇಮದ ರಾಗ ಅಕ್ಕ, ನಿಮ್ಮ ಕಣ್ಣಲ್ಲಿರುವ ಪ್ರೇಮದ ಉರುಳು ಹೋಯ್ತೆ. ಏನ್ ಮಾತನಾಡ
ದೇವ, ನೀನು ಮಾತನಾಡೋದು ನನಗೊಂದು ಅರ್ಥನೇ ಆಗ್ತಾ ಇಲ್ಲ. ಅರ್ಥ ನಿನಗಾಗಿಲ್ಲಕ್ಕ, ನನಗಂಕ ಚೆನ್ನಾಗ. ಈ ರೇವತಿ ಮಾತು ಕೇಳ್ತಾ ನಿಂತ್ರೆ ಸೂರ್ಯಾಸ್ತನೇ ಆಗುವುದು. ಬಾ ಸುಮಿತ್ರ, ಹೋಗೋಣ. ನೋಡಮ್ಮ, ನಾನು ಹೊಲಕ್ಕೆ ಹೋಗಿ ಬರ್ತೀನಿ. ನಮ್ಮ ಅಣ್ಣನ ಅತ್ತಿಗೆ ಒಟ್ಟು ಅವಸರ ಆಯ್ತು, ಹೋಗ್ರಿ. ಯಾರಿಗೆ ಹೋಗಿ ಬನ್ನಿ ಎನ್ನುತ್ತಿರಲ್ಲ ರೀ? ಮಾವ ಅಕ್ಕ ಹೊಲಕ್ಕೆ ಹೋದರು ಮಾವ. ಅಣ್ಣ ಅತ್ತಿಗೆ ಹೊಲಕ್ಕೆ ಹೋದರೆ ಅವರ ಜೊತೆ ನೀನು ಹೋಗಬೇಕಾಗಿತ್ತು. ಗಾಳಿ ಬಿಸಿಲು ಬಡಿಸಿಕೊಂಡರೆ ಗಟ್ಟಿಮುಟ್ಟಿಯಾದರೂ ಆಗುತ್ತಿದ್ದಿ. ಯಾಕೆ ಮಾವ, ನನಗೇನಾಗಿದೆ? ನಾನು ಈಗಲೂ ಗಟ್ಟಿ ಮುಟ್ಟಾಗೇ ಇದ್ದೀನಿ. ನೀನು ಗಟ್ಟಿಮುಟ್ಟಿಯಾಗಿರುವೆಯ? ಶಾಲೆಯಲ್ಲಿ ಖೋಖೋ ಆಡುವಾಗ ನನ್ನನ್ನು ಹಿಡಿಯಲು ಹೋಗಿ ಹೊತ್ತುಕೊಂಡು ಬಿಡುತ್ತಿದ್ದೆ, ಅದು ನೆನಪಿಲ್ಲವೇ ನಿನಗೆ? ಮಾವ, ನಾನು ಅವಾಗ ಚಿಕ್ಕವಳಿದ್ದೆ, ಇವಾಗ ದೊಡ್ಡವಳಾಗಿದ್ದೀನಿ. ನೋಡೋಣ, ಹಿಡೀರಿ ನೋಡೋಣ ನನ್ನ. ಏನು, ನಿನ್ನನ್ನು ಹಿಡಿಯಲು ಆಗುವುದಿಲ್ಲವೇ? ಅದು ಈ ಸೂರ್ಯನಿಗೆ ಸವಾಲು ಹಾಕುವೆಯಾ? ಹೌದು ಮಾವ, ಬಾಯಿ ಮಾತಿಗೆ ಚಂಬ ಕುಚ್ಚಿಕೊಂಡರೆ ಸಾಕು. ನೋಡೋಣ, ಹಿಡೀರಿ ನನ್ನ. ನೀನು ಅಂತಾರಾಷ್ಟ್ರೀಯ ರನ್ನಿಂಗ್ ನಲ್ಲಿ ಗೆದ್ದು ಫಸ್ಟ್ ಪ್ರೈಸ್ ಪಡೆದವಳಂತೆ ಮಾತನಾಡುತ್ತಿರುವೆ. ಜಿದ್ದಿಗೆ ಬಿದ್ದರೆ ಹಿಂದೆ ಸರಿಯೋದು ಈ ಸೂರ್ಯನ ಜೈಮಾನದಲ್ಲೇ ಇಲ್ಲ. ಆಹಾ, ಹಿಡಿದು ತೋರಿಸಿ ನೋಡೋಣ. ಹಾ, ಓಡು, ಎಷ್ಟು ಓಡುತ್ತೆ ಅಂದೆ ನೋಡೇ ಬಿಡುತ್ತೇನೆ. ಬಿಡಿ ಮಾವ, ಬಿಡಿ ಮಾವ, ನೀವೇ ನಾ ಸೋತೆ, ಬಿಡಿ ಮಾವ. ಈಗ ಹಿಡಿದಿನಲ್ಲ ನಿನ್ನನ್ನು, ಈಗೇನು ಮಾಡುವೆ? ಅಬ್ಬಾ ಮಾವ, ನಾನೇ ಸೋತಿದ್ದೀನಂತ ಒಪ್ಕೋತೀನಿ ಆಯ್ತಾ? ಸೋತೆ ಎಂದು ಒಪ್ಪಿಕೊಂಡರೆ ಸಾಲೋದರಿವತ್ತಿ, ನಾ ಕೇಳಿದ್ದನ್ನು ಕೊಡಬೇಕು. ಈಗ ನೀವು ಕೇಳಿದುಕೊಳ್ಳಲು ನನ್ನ ಹತ್ರ ಏನಿದೆ? ನಿನ್ನ ಹತ್ರ ಇರುವುದನ್ನೇ ಕೇಳುತ್ತಿರುವೆ ರೇವತಿ. ನೀ ಕೊಡು ಎಂದರೆ ನಾನು ಏನು ಕೊಡಲಿ ಮಾವ? ನಿನ್ನ ಹೃದಯವನ್ನು ಕೊಡು, ನನ್ನ ಎದೆಗೂಡಿನಲ್ಲಿ ಬಚ್ಚಿಟ್ಟುಕೊಳ್ಳುವೆ. ಇಲ್ಲ ಮಾವ, ನಾನು ನನ್ನ ಹೃದಯವನ್ನು ನಿಮಗೆ ಕೊಡಲಾರೆ. ಯಾಕೆಂದ್ರೆ ನನ್ನ ಮಾವ, ನನ್ನ ಅಕ್ಕ ಯಾರಿಗೆ ಹೇಳ್ತಾರೋ ಅವರಿಗೆ ನನ್ನ ಹೃದಯವನ್ನು ಕೊಡುತ್ತೇನೆ. ಯಾಕೆ ರೇವತಿ, ನನ್ನನ್ನು ಮದುವೆ ಮಾಡಿಕೊಳ್ಳಲು ಮನಸ್ಸಿಲ್ಲವೇ ನಿನಗೆ? ಮಾವ, ನನಗೆ ನಿಮ್ಮನ್ನು ಮದುವೆ ಮಾಡಿಕೊಳ್ಳಲು ತುಂಬಾ ಒಪ್ಪಿಗಿದೆ. ಆದರೆ ಅಕ್ಕ ಮಾವ ನಮ್ಮ ಮದುವೆ ವಿಷಯ ಪ್ರಸ್ತಾಪನೆ ಮಾಡ್ತಾ ಇಲ್ಲ. ಆ ವಿಷಯವನ್ನು ನನಗೆ ಬಿಡು ರೇವತಿ, ಅಣ್ಣ ಅತ್ತಿಗೆರ ಮುಂದೆ ನಾನು ಮಾತನಾಡುತ್ತೇನೆ. ಈಗಲಾದರೂ ಕುಡಿಯ ಒಂದು ಸಿಹಿ ಮುತ್ತು. ಇಲ್ಲ ಮಾವ, ನಾವಿಬ್ಬರು ಸತಿಪತಿಗಳಾದ ಮೇಲೆ ನಾನು ಮುತ್ತು ಕೊಡುತ್ತೀನಿ. ಹಾಗೆನ್ನಬೇಡ ಕಣಿ, ಪ್ರೀತಿಸಿ ನೋಡು, ಪ್ರಾಣಕ್ಕಿಂತಲೂ ಹೆಚ್ಚಾಗಿ ನೋಡಿಕೊಳ್ಳುವೆ. ಮನಸ್ಸು ಕೊಟ್ಟು ನೋಡು, ಜೀವನ ಪೂರ್ತಿ ಜೊತೆಯಾಗಿರುವೆ. ಮಾವ, ನಿಮ್ಮ ಪ್ರೀತಿಗೆ ನಾನು ಸೋತು ಹೋಗಿದ್ದೇನೆ. ಬನ್ನಿ, ನಿಮ್ಮ ಆಸೆಯಂತೆ ನಾನು ನಿಮಗೆ ಮುತ್ತು ಕೊಡುತ್ತೇನೆ. ಬನ್ನಿ, ನದಿ ಹಾಗೆ ಹರಿದು ಬಂದು ನನ್ನೊಂದಿಗೆ ಹಾಡಿ ಬನ್ನಿ. ಗೆಳತಿ ಕಿವಿಯನ ವಾಲಿ ತೆಲಿಯ ಕೆಡಿಸಿತಿ ಪ್ರೀತಿ ಮಾಡಲು ಮನಸ್ಸ
ಬಂತು, ಇನ್ನು ಹೋಗೋಣ. ಪಾಲಿಗೆ ರಾಕ್ಷಸ. ಈ ರಾಕ್ಷಸನ ಆಳಾರಿಯಲ್ಲಿ ಅವು ಮಾಡುತ್ತಿರುವನಲ್ಲ ಶಿವ. ಶಿವ ಮನೆಯ ಬಾಗಿಲಿಗೆ ಬಂದ ಈ ದೊರೆಗೆ ಅವಮಾನಿಸಿದ್ದಲ್ಲದೆ ಹೋಲಿಸಿ ಮಾತನಾಡಿದೆಯಲ್ಲ, ಆ ಸೇಡನ್ನು ತೀರಿಸಿಕೊಳ್ಳದೆ ಹೋದರೆ ನನ್ನ ಹೆಸರು ರೋಷ ಬಂದಿರುವ ರಾಮ ಬೌದ್ಧರನೇ ಅಲ್ಲ. ನೋಡಿ, ನಿಂತು ನನ್ನ ಓರಿಯನ್ನೇಕೆ ಅಟ್ಟಿಸಿಕೊಂಡು ಬರುತ್ತಿರುವೆ? ಅಲ್ಲಿ ಕಾಣ್ತಾ ಇದೆಯಲ್ಲ ಹೋರಿ ನಿಮ್ಮದೇ. ನಮ್ಮ ಹೊಲದ ಬೆಳೆ ನಾಶ ಮಾಡಿದೆ ನಿಮ್ಮ ಹೋರಿ. ಏನು? ನಮ್ಮ ಹೋರಿ ನಿನ್ನ ಹೊಲಕ್ಕೆ ಲಗ್ಗೆ ಇಟ್ಟಿದೆ? ಹೌದು, ನಿಮ್ಮ ಹೋರಿ ನಮ್ಮ ಹೊಲದ ಬೆಳೆಯನ್ನು ನಾಶ ಮಾಡಿ ಹೋಗಿದೆ. ನೋಡಿ, ಇನ್ನೊಂದು ಸಾರಿ ಬರದಂತೆ ನೋಡಿಕೊಳ್ಳಿ, ಇಲ್ವಾದ್ರೆ ನಿಮ್ಮ ಹೋರಿಗೆ ಚಾಟಿ ಹೇಟು ತಪ್ಪಿರಲ್ಲ. ಜ್ಞಾಪಕವಿರಲಿ. ಏನು? ಈ ಶ್ರೀಮಂತನ ಹೋರಿಗೆ ಚಾಟೇಟ? ನನ್ನ ಹೋರಿಯ ಮುಟ್ಟುವ ಧೈರ್ಯ ಇದೆಯೇ ನಿನಗೆ? ನನ್ನಲ್ಲಿ ಧೈರ್ಯ ಇದೆಯೋ ಅಥವಾ ಇಲ್ಲ ಅನ್ನೋದು ನಿನಗೆ ಗೊತ್ತಾಗ್ಬೇಕಾದ್ರೆ ಇನ್ನೊಂದು ಸಾರಿ ನಿನ್ನ ಹೋರಿಯನ್ನು ನನ್ನ ಹೊಲಕ್ಕೆ ಬಿಡು, ಕಾಲು ಮುರಿದು ಕಳಿಸ್ತೀನಿ. ಬೇಕು ಬೇಡ ಅದನ್ನು ತಿನಿಸಿ ಹುಲಿ ಬೆಳೆಸಿದ ಹಾಗೆ ಬೆಳೆಸಿದ್ದೇನೆ. ನೀನು ಗೋಲು ಮುರಿಯುತ್ತೇನಂತ ನನ್ನ ಹೋರಿ ಹತ್ರ ಬಂದ್ರ ಮದಿ ಬಾರ್ ಜಾಗಕ್ಕೆ ಹೋದ್ರ ಮೂರ್ಗೆ ಪದಿ ಬಲಿ ಹಚ್ಚಲ. ಈ ಸುಮಿತ್ರ ಕೈ ಎತ್ತಬಾರ್ದೆ ಎತ್ತಿದ್ದಿ ಅಂದ್ರೆ ನಿನ್ನ ಹೋರಿಯ ಕೋಪವನ್ನು ಇಳಿಸಿ ಬಿಡುತ್ತೇನೆ. ಹುಷಾರ್. ಕೋಪು ಕರಗಿಸುತ್ತೆ
ಕೊಡುತ್ತೇನೆಂದು ಹೇಳಿ ಹೊತ್ತು ಮೀರಿ ಮಾತನಾಡಿ ಮೌನ ಕಳೆದುಕೊಳ್ಳಬೇಡ. ಒಂದಾಗಿ ನೀನು ಆ ಶಿವನ ಹೆಂಡತಿ ಸುಮಿತ್ರ ಏನ? ಅಲ್ಲ, ಆಳಾಗಿ ದುಡಿದು ಅರಸನಾಗಿ ಉಣ್ಣುವ ರೈತನ ಧರ್ಮ ಪತ್ನಿ ನಾನು. ಅದಾಗಿ ನೀನ್ಯಾವ ಸೀಮೆ ಪಾಳೆಗಾರಣ? ನಾನ್ಯಾವ ಸೀಮೆ ಪಾಳೆಗಾರ? ಈ ನಾಡನ್ನೇ ನಡಗಿಸುವ ನಾಯಕ, ಬಡವರ ಪಾಲಿನ ಪರಮಾತ್ಮ, ಸುತ್ತು ಹಳ್ಳಿಗೆ ನಾನೇ ಒಡೆಯ. ನಿನ್ನಂತ ಹೆಣ್ಣಿಗೆ ಸೋಮದ ಸುಖ ಕೊಡುವ ರಾವ ಬಹದ್ದೂರ್ ನಮ್ಮ ಹೊರೆಗಾರ. ಎಲ್ಲೋ ನೀಚ, ನನಗೆ ಸುಖ ಕೊಡಲು ನಮಗೆ ತಾಳಿ ಕಟ್ಟಿದ ಗಂಡನಿದಾನೆ. ಗಂಡ ನಿನ್ನ ಗಂಡ ಕೊಡುವ ಸುಖಕ್ಕಿಂತ 100 ಪಟ್ಟು ಸುಖ ಕೊಡುವೆ. ಈ ಶ್ರೀಮಂತ ಕೊಡುವ ಕಾಮದ ಸುಖದಿಂದ ನಿನ್ನ ಗರ್ಭದಲ್ಲಿ ಪಿಂಡವಾಗಿ ಬೆಳೆಯುತ್ತದೆ. ಎಲ್ಲೋ ನೀಚ, ನನ್ನ ಗರ್ಭ ತುಂಬಿಸುವ ಶಕ್ತಿ ನನ್ನ ಗಂಡನೆಲ್ಲ ಅಡಗಿದೆ. ಆದ್ಮೇಲೆ ನಿನಗೇನಾದ್ರೂ ಅನುಮಾನ ಇದ್ರೆ ಮನೆಯಲ್ಲಿರುವ ನಿನ್ನ ಅಕ್ಕ ತಂಗಿಯರನ್ನು ನನ್ನ ಗಂಡನ ಹತ್ತಿರ ಕೊಟ್ಟು ಕಳಿಸು. ಒಂದು ರಾತ್ರಿ ಕೊಟ್ಟು ಕಳಿಸಿ ಬೆಳಗ್ಗೆ ಕೇಳು, ನನ್ನ ಗಂಡ ಕೊಟ್ಟ ಸುಖ ಹೇಗಿತ್ತು ಅಂತ. ನನ್ನ ಸಹೋದರಿಯನ್ನು ನಿನ್ನ ಗಂಡನ ಹತ್ತಿರ ಕಳಿಸಬೇಕೆಂದು ಗರ್ವದಿಂದ ಮಾತನಾಡಿದೆಯಲ್ಲ. ನಿನ್ನ ಸೊಕ್ಕು ಅಡಗಬೇಕಾದರೆ ನನ್ನ ಕಾಮದ ಬಾಣ ಹೂಡಲೇಬೇಕು. ಕೈ ಬಿಡು ನೀಚ. ನನ್ ಮೈ ಕೈ ಮುಟ್ಟಲು ಬಂದಿದೆ ನಿಜವಾದ್ರೆ ನಿನ್ನ ಪಾಲಿಗೆ ಮಹಾಕಾಳಿಯಾಗಿ ನಿಲ್ಲಬೇಕಾಗುತ್ತದೆ. ಎಚ್ಚರ. ಮಹಾಕಾಳಿ ನೀನು ಕಾಳಿಯಾದರೆ ನಾನು ಬಕಾಸುರ. ಈ ಬಕಾಸುರನ ಕಾಲದಲ್ಲಿ ನಿನ್ನ ಉಳಿಲಾರದು ನಿನ್ನ ಶೀಲ. ಬಾ ಸುಮಿತ್ರ, ಈ ರಸಿಕನ ಕಾಮವನ್ನು ತಿರುಗಿ ಬಾ ಮೈದುನ, ಬೇಗ ಬಾ. ಬಂದು ಈ ರಾಕ್ಷಸನ ಕೊಬ್ಬ ಇಳಿಸು ಬಾ. ಈ ರಾವಣ ಕಣ್ಣಿಗೆ ಮಣ್ಣೆಲತಿ ಕಣ್ಮರೆಯಾದೆಯ ಕೈಯಾಳೆ. ಇನ್ನು ತಪ್ಪಿಸಿಕೊಂಡ ಹೋದ ಮಾತ್ರಕ್ಕೆ ನೀನು ಗೆದ್ದೆ ಎಂದು ಬೇಗಬೇಡ. ಇಂದಲ್ಲ